ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಎಂಜಿನಿಯರಿಂಗ್ ಅಲ್ಲಿ ಯಾವ ಬ್ರಾಂಚ್ ಅಥವಾ ಶಾಖೆ ಒಳ್ಳೆಯದು ಅಂತ ನೋಡೋಣ. ದಟ್ ಈಸ್ ವಿ ವಿಲ್ ಸಿ ವಿಚ್ ಬ್ರಾಂಚ್ ಈಸ್ ಗುಡ್ ಇನ್ ಎಂಜಿನಿಯರಿಂಗ್. ಸೊ ಮೋಸ್ಟ್ ಆಫ್ ಯು ಗೈಸ್ ಹ್ಯಾವ್ ಕಂಪ್ಲೀಟೆಡ್ CET ಅಂಡ್ ನೌ ಯು ಆರ್ ಗೆಟಿಂಗ್ ಇನ್ ಟು ಯುವರ್ ಕ್ರೂಷಿಯಲ್ ಪೀರಿಯಡ್ ಆಫ್ ಯುವರ್ ಎಜುಕೇಶನ್, ಕರೆಕ್ಟ್ ಅಲ್ವಾ? ಡಿಗ್ರಿಗೆ ಜಾಯ್ನ್ ಆಗ್ತಿದ್ದೀರಾ ಅಂತ ಅಸ್ಯೂಮ್ ಮಾಡ್ಕೊಳೋದಾದ್ರೆ ಮೋಸ್ಟ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲ ಇಂಜಿನಿಯರಿಂಗ್ ಹೋಗ್ತೀರಾ. ಬಟ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಟೈಮಲ್ಲಿ ಯು ಗೈಸ್ ವಿಲ್ ಹ್ಯಾವ್ ದಟ್ ಕ್ವಶನ್. ಸೊ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಮತ್ತೆ ಟೆಲಿಕಮ್ಯುನಿಕೇಶನ್ ಅಂತ ಎಷ್ಟೊಂದು ಬ್ರಾಂಚಸ್ ಇದೆ. ನವಡೇಸ್ ತುಂಬಾನೇ ಬ್ರಾಂಚಸ್ ಇದೆ, ಮೋರ್ ದೆನ್ 20-30 ಬ್ರಾಂಚಸ್ ಇದೆ. ಸೊ ಈ ಬ್ರಾಂಚಲ್ಲಿ ಯಾವ ಬ್ರಾಂಚ್ಗೆ ನಾನು ಸೇರ್ಕೊಂಡ್ರೆ ನನಗೆ ಕೆಲಸ ಸಿಗುತ್ತೆ, ನನ್ನ ಜಾಬ್ ಸೆಕ್ಯೂರ್ ಆಗುತ್ತೆ ಅಥವಾ ನಮ್ಮ ಫ್ಯೂಚರ್ ಸೆಕ್ಯೂರ್ ಆಗುತ್ತೆ ಅಂತ ನಿಮಗೆಲ್ಲ ಡೌಟ್ಸ್ ಇದ್ದೇ ಇರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಆ ಡೌಟ್ಸ್ಗೆ ಆನ್ಸರ್ನ ಹುಡುಕ್ತಾ ಹೋಗೋಣ. ಓಕೆ, ಸೊ ನಾವೆಲ್ಲ ಇಂಜಿನಿಯರಿಂಗ್ ಓದ್ಬೇಕಾದ್ರೆ 10 years ಬ್ಯಾಕ್ ಮ್ಯಾಕ್ಸಿಮಮ್ ನಮಗೊಂದು 7-8 ಬ್ರಾಂಚಸ್ ಇತ್ತು. ಸೊ ಅದೆಲ್ಲ ಕನ್ವೆನ್ಷನಲ್ ನಾರ್ಮಲ್ ಬ್ರಾಂಚಸ್. ಸೊ ಇವಾಗೆಲ್ಲ ಏನಾಗಿದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಕೆಲವೊಂದು ಇನೋವೇಷನ್ಸ್ ಆಗಿದೆ ಅಥವಾ ಕೆಲವೊಂದು ಟೆಕ್ನಾಲಜಿಕಲ್ ಚೇಂಜಸ್ ಆಗಿದೆ. ಬಿಕಾಸ್ ಆಫ್ ದ ಟೆಕ್ನಾಲಜಿಕಲ್ ಚೇಂಜಸ್ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಸ್ಟಡೀಸಲ್ಲೂ ಕೂಡ ಚೇಂಜಸ್ ಬರಬೇಕಾಗತ್ತೆ, ಅಥವಾ ವಿ ಹ್ಯಾವ್ ಟು ಮೇಕ್ ಅವರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ರೆಡಿ ಫಾರ್ ದ ಇಂಡಸ್ಟ್ರಿ. ಹಾಗಾಗಿ ಎಷ್ಟೊಂದು ಡಿಫ್ರೆಂಟ್ ಬ್ರಾಂಚಸ್ ಬಂದಿದೆ. ಸೊ ಲೆಟ್ ಅಸ್ ಸಿ and understand each and every branch's importance, ಮತ್ತೆ ultimately at the end we will find out which branch is good in engineering to study. ಓಕೆನಾ? ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. So moving on, main streams in engineering. Before we find out the answer, let us understand what are the main streams in engineering. Main streams ನೋಡೋದಾದ್ರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನೀವೆಲ್ಲ ನೋಡ್ಬೋದು, ಇವಾಗ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ವೆರಾಸ್ ಇಫ್ ಯು ಸಿ ಇಂಜಿನಿಯರಿಂಗ್ ಎಜುಕೇಶನ್ ಸಿಸ್ಟಮ್ ಇನ್ US ಅಥವಾ ಕಪಲ್ ಆಫ್ ಯೂನಿವರ್ಸಿಟಿ ಇನ್ ಯುರೋಪ್ ಅಲ್ಲಿ ಮೇನ್ ಥಿಂಗ್ ಏನಿರುತ್ತೆ ಅಂದ್ರೆ ಅವ್ರದ್ದು 3 ಬ್ರಾಂಚಸ್ ಇರುತ್ತೆ: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್. ಈವನ್ ಕಂಪ್ಯೂಟರ್ ಸೈನ್ಸ್ ಕೂಡ ಅದು ಎಲೆಕ್ಟ್ರಿಕಲ್ ಅಂಡರ್ ಅನ್ನೇ ಬರುತ್ತೆ. ಅವರು ನೀವು ಬೇರೆ ಕಂಟ್ರೀಸ್ ಅಲ್ಲಿ ಈಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಓದಬೇಕು ಅಂದ್ರೆ ನಿಮಗೆ ಅರ್ಧ ಸಬ್ಜೆಕ್ಟ್ಸ್ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ ರಿಲೇಟೆಡ್ ಇರುತ್ತೆ, ಅರ್ಧ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಬಿಕಾಸ್ ದೀಸ್ ಥಿಂಗ್ಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಕರೆಕ್ಟ್ ಅಲ್ವಾ? ಕಂಪ್ಯೂಟರ್ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಬೇಸ್ಡ್ ಆಫ್ ಸಾಫ್ಟ್ವೇರ್. ಒಂದು ಕಂಪ್ಯೂಟರ್ಗೆ ಹಾರ್ಡ್ವೇರ್ ಅನ್ನು ಬೇಕು, ಸಾಫ್ಟ್ವೇರ್ ಅನ್ನು ಬೇಕು, ಸಿಗ್ನಲ್ಸ್ ಹೇಗೆ ಪಾಸ್ ಆಗುತ್ತೆ ಅನ್ನೋದು ಬೇಕು. ಹಾಗಾಗಿ ಇದೆಲ್ಲ ಇಂಟಗ್ರೇಟೆಡ್ ಬ್ರಾಂಚಸ್, ಕರೆಕ್ಟ್ ಅಲ್ವಾ? ಸೊ ಮೇನ್ ಬ್ರಾಂಚಸ್ ಏನಂದ್ರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಿಕಲ್. ದೆನ್ ಡಿರೈವ್ಡ್ ಬ್ರಾಂಚಸ್ ಆಗುತ್ತೆ. ಈ ಬ್ರಾಂಚಸ್ ನ ಕಂಬೈನ್ ಮಾಡಿಕೊಂಡು ದೇರ್ ಆರ್ ಸಬ್ ಇಂಜಿನಿಯರಿಂಗ್ ಬ್ರಾಂಚಸ್ ಎಮರ್ಜ್ಡ್. ಗೊತ್ತಾಯ್ತಲ್ಲ? ಹಾಗಾಗಿ ನಿಮಗೆ ಈ 3 ಬೇಸಿಕ್ ಸ್ಟ್ರೀಮ್ಸ್ ಅಥವಾ ಮೇನ್ ಸ್ಟ್ರೀಮ್ಸ್ ಇದ್ದೇ ಇರುತ್ತೆ ಫಸ್ಟ್ ಇಯರ್ ಅಲ್ಲಿ, ಈವನ್ ಕೂಡ ಇಂಡಿಯಾದಲ್ಲಿ. ಸೊ ಕಾಮನ್ ಬ್ರಾಂಚಸ್ ಇನ್ ಇಂಜಿನಿಯರಿಂಗ್. ಸೊ ಬೇಸ್ಡ್ ಆನ್ ಮೇನ್ ಬ್ರಾಂಚಸ್, ಕಾಮನ್ ಬ್ರಾಂಚಸ್ ಯಾವ್ದಾವ್ದು ಇರುತ್ತೆ ಮೋಸ್ಟ್ ಆಫ್ ದ ಕಾಲೇಜಸ್ ಅಲ್ಲಿ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇದೆಲ್ಲ ಕಾಮನ್ ಆಗಿರುತ್ತೆ. ಇದೆಲ್ಲ ಬ್ರಾಂಚಸ್ ಇರಬೇಕು ಅಂತ ಇಲ್ಲ. ಬೇಸ್ಡ್ ಆನ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಬೇಸ್ಡ್ ಆನ್ ದ ಮ್ಯಾನೇಜ್ಮೆಂಟ್, ಈದರ್ ದೇ ಕ್ಯಾನ್ ಹ್ಯಾವ್ 2 ಬ್ರಾಂಚಸ್, 3 ಬ್ರಾಂಚಸ್ ಆರ್ 4 ಬ್ರಾಂಚಸ್, ಡಿಪೆಂಡ್ಸ್ ಆನ್ ದ ಕಾಲೇಜ್, ಕರೆಕ್ಟ್ ಅಲ್ವಾ? ಬಟ್ ಈ ಬ್ರಾಂಚಸ್ನ ನೀವು ಕಾಮನ್ ಆಗಿ ಎಲ್ಲಾ ಕಾಲೇಜಸ್ ಅಲ್ಲಿ ಕೂಡ ನೋಡಬಹುದು. ಓಕೆ, ಸೊ ಬಟ್ ನಾನು ಅವಾಗಲೇ ಹೇಳಿದಾಗೆ 10 years ಬ್ಯಾಕ್ ಈ ಬ್ರಾಂಚಸ್ ಎಲ್ಲ ಕಾಮನ್ ಆಗಿತ್ತು. ಬಟ್ ಇವಾಗ ನೋಡೋದಾದ್ರೆ ದೇರ್ ಆರ್ ಸಮ್ ಲೇಟೆಸ್ಟ್ ಎಮರ್ಜಿಂಗ್ ಬ್ರಾಂಚಸ್ ಬಿಕಾಸ್ ಆಫ್ ದ ಲೇಟೆಸ್ಟ್ ಚೇಂಜ್ ಇನ್ ದ ಟೆಕ್ನಾಲಜಿ ಆರ್ ಇನೋವೇಷನ್ಸ್ ಇನ್ ದ ಟೆಕ್ನಾಲಜಿ. ಸೊ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಮೆಷಿನ್ ಲರ್ನಿಂಗ್ ಅಂತ ಒಂದು ಡಿರೈವ್ಡ್ ಬ್ರಾಂಚ್ ಇದೆ, ಬಿಗ್ ಡೇಟಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಬ್ಲಾಕ್ ಚೈನ್ ಇದೆ, ಇಂಟರ್ನೆಟ್ ಆಫ್ ಥಿಂಗ್ ಇದೆ, ಬಯೋ ಇಂಜಿನಿಯರಿಂಗ್ ಇದೆ, ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ಇದೆ, ಮತ್ತೆ ಮಚ್ ಮೋರ್. ಸೊ ಮಷಿನ್ ಲರ್ನಿಂಗ್ ಅನ್ನೋದು ಒಂದು, ಈ ಟರ್ಮ್ನ ನೀವು ಕೇಳಿರ್ತೀರಾ ಈ 21st ಸೆಂಚುರಿಯಲ್ಲಿ. ಈ ಮಷಿನ್ ಲರ್ನಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಅಥವಾ ಸಬ್ಜೆಕ್ಟ್ ಅಲ್ಲಿ ದೇ ಆರ್ ಟ್ರೈಂಗ್ ಟು ಮಿಮಿಕ್ ಹ್ಯೂಮನ್ ಬ್ರೈನ್. ಓಕೆನಾ? ಅಥವಾ
ನಮ್ಮ ಕಂಪ್ಯೂಟರ್ಗೆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಬರೆದು ದಟ್ ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಟೇಕ್ ಡಿಸಿಷನ್ ಇಂಟೆಲಿಜೆಂಟ್ಲಿ, ಅದನ್ನ ಮಷಿನ್ ಲರ್ನಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಆಟೋ ಪಾರ್ಕಿಂಗ್ ಇನ್ ಯುವರ್ ಕಾರ್ ಅಥವಾ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್, ಇದೆಲ್ಲ ಮಷಿನ್ ಲರ್ನಿಂಗ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಬರುತ್ತೆ. ಬಿಗ್ ಡೇಟಾ, ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 10 years ಬ್ಯಾಕು ನಮ್ಮ ಹತ್ರ ಸ್ಮಾರ್ಟ್ ಫೋನ್ಸೇ ಇರಲಿಲ್ಲ. ಸ್ಮಾರ್ಟ್ ಫೋನ್ಸ್ ಇದ್ರೂ ಇಟ್ ವಾಸ್ ಹ್ಯಾವಿಂಗ್ ವೆರಿ ಲಿಟಲ್ ಮೆಮೊರಿ. ಇವಾಗೆಲ್ಲ ₹10,000 ಅಥವಾ ₹5,000ಗೆ ನಿಮಗೆ 4 GB ರ್ಯಾಮ್ ಎಲ್ಲ ಬರ್ತಿದೆ. ವೆರಸ್ ನಾವೆಲ್ಲ ಓದ್ಬೇಕಾದ್ರೆ ಏನಿತ್ತು ಅಂದ್ರೆ 2 GB ರ್ಯಾಮ್ ಕಂಪ್ಯೂಟರನೇ ದೊಡ್ಡದಿತ್ತು. ಓಕೆನಾ? ಸೊ ಹಾಗಾಗಿ ನಿಮಗೆ 5,000, ಅವಾಗ ಆ ಕಂಪ್ಯೂಟರ್ನೇ 50,000 ಇರ್ತಿತ್ತು. ಬಟ್ ಇವಾಗ ನಿಮಗೆ 8 GB ರ್ಯಾಮ್ ಅಥವಾ 4 GB ರ್ಯಾಮ್ ಇರೋ ಮೊಬೈಲ್ ಫೋನ್ ನಿಮಗೆ ₹4,000 ಸಿಗುತ್ತೆ. ಕರೆಕ್ಟ್ ಅಲ್ಲ? ಸೊ ಇದು ಟೆಕ್ನಾಲಜಿಕಲ್ ಇನೋವೇಷನ್. ಸೊ ಹಾಗಾಗಿ ಕಂಪ್ಯೂಟರ್ಸ್ ಜಾಸ್ತಿ ಆಗ್ತಿದೆ, ಸರ್ವರ್ ಜಾಸ್ತಿ ಆಗ್ತಿದೆ, ಹೊಸ ಹೊಸ ಅಪ್ಲಿಕೇಶನ್ ಇದೆ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಅಥವಾ ನಮ್ಮ ವಾಟ್ಸ್ಆ್ಯಪ್ ಇರ್ಬೋದು. ದೇರ್ ಆರ್ ಲಾಟ್ ಆಫ್ ಡೇಟಾ, ಬಿಲಿಯನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಡೇಟಾಸ್ ಜನರೇಟ್ ಆಗ್ತಿದೆ. ಈ ಡೇಟಾನ ಎಫಿಷಿಯೆಂಟ್ ಆಗಿ ಹೇಗೆ ಸ್ಟೋರ್ ಮಾಡೋದು ಮತ್ತೆ ಹ್ಯಾಂಡಲ್ ಮಾಡೋದು ಅನ್ನೋದು ಬಿಗ್ ಡೇಟಾ ಬ್ರಾಂಚ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಬ್ಲಾಕ್ ಚೈನ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಕ್ರಿಪ್ಟೋ ಕರೆನ್ಸಿ ಅಂತ ಒಂದು ಟ್ರೆಂಡ್ ಆಗಿದೆ. ಬಿಟ್ ಕಾಯಿನ್ ಅಂತ ಕೇಳಿರ್ಬೋದು ನೀವು, ಕರೆಕ್ಟ್ ಅಲ್ವಾ? ಇಥೇರಿಯಂ ಅಂತ ಕೇಳಿರ್ಬೋದು. ಇದೆಲ್ಲ ಬ್ಲಾಕ್ ಚೈನ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುವಂಥದ್ದು. ಈ ಬ್ಲಾಕ್ ಚೈನ್ ಒಂದು ಮ್ಯಾಥಮೆಟಿಕಲ್ ಪಜಲ್ ಆಗಿರುತ್ತೆ. ಆ ಪಜಲ್ನ ಸಾಲ್ವ್ ಮಾಡೋದಕ್ಕೆ, ಒಂದೊಂದು ಬ್ಲಾಕ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಹತ್ರ ಆ ಆಲ್ಗರಿದಮ್ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಅದು ಬ್ಲಾಕ್ನ ಸಾಲ್ವ್ ಮಾಡೋದಕ್ಕೆ ಅಗೇನ್ ಸೈಕಲ್ಸ್ ಡಿವೈಡ್ ಆಗುತ್ತೆ. ಎಷ್ಟೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ. ಈ ಬ್ಲಾಕ್ ಚೈನ್ ಏನಂದ್ರೆ ಪಬ್ಲಿಕ್ ಲೆಡ್ಜರ್. ಸೊ ನೀವು ಎಲ್ಲ ಟ್ರಾನ್ಸಾಕ್ಷನ್ಸ್ನು ನೀವು ಯಾವುದನ್ನೇ ಆಗಲಿ ನೀವು ಫಾಲ್ಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಬ್ಲಾಕ್ ಚೈನ್ ಒಂದು ಎಮರ್ಜಿಂಗ್ ಟೆಕ್ನಾಲಜಿ. ಇದನ್ನ ನೌಡೇಸ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ನೀವೆಲ್ಲ ನೋಡಿರ್ಬೋದು, ಇವಾಗೆಲ್ಲ ನಿಮ್ಮ ಮನೆಯಲ್ಲಿ ವೈಫೈ ಬಲ್ಬ್ಸ್ ಇರುತ್ತೆ ಅಥವಾ ಅಲೆಕ್ಸಾ ಇರುತ್ತೆ. ಇದೆಲ್ಲ ಇಂಟರ್ನೆಟ್ ಆಫ್ ಥಿಂಗ್ಸ್. ನೀವು ಅಲೆಕ್ಸಾನ ಕೇಳಿದ್ರೆ ಏನ್ ಇವತ್ತು ಟೆಂಪ್ರೇಚರ್ ಹೇಳುತ್ತೆ, ನಾನು ಛತ್ರಿ ತಗೊಂಡೋಗ್ಬೇಕು ಅಂತ ಕೇಳಿದ್ರು ಅದು ಬೇಸ್ಡ್ ಆನ್ ವೆದರ್ ವೆಬ್ಸೈಟ್ಸ್ ಅಥವಾ ಫೋರ್ಕಾಸ್ಟ್ ಚೆಕ್ ಮಾಡಿ, ಮಳೆ ಬರುತ್ತೋ ಅಲ್ವೋ ಅಂತ ಚೆಕ್ ಮಾಡಿ ಇಟ್ ವಿಲ್ ಆನ್ಸರ್ ಯು. ಕರೆಕ್ಟ್ ಅಲ್ವಾ? ಆಮೇಲೆ ನೀವು ಅಲೆಕ್ಸಾನ ಯೂಸ್ ಮಾಡಿಕೊಂಡು ನಿಮ್ಮ ಮನೇಲಿರೋ ಗೀಸರ್ ಅಥವಾ ಲೈಟ್ ಅಥವಾ ಫ್ರಿಜ್, ವಾಷಿಂಗ್ ಮಿಷಿನ್ ಎಲ್ಲ ಕಂಟ್ರೋಲ್ ಮಾಡಬಹುದು. ಸೊ ಇದೆಲ್ಲ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಲ್ಲಿ ಬರುತ್ತೆ. ಬಯೋ ಇಂಜಿನಿಯರಿಂಗ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಕೋವಿಡ್ ಇಂದ ಲಾಸ್ಟ್ 2 years ಇಂದ ಇಂಪ್ಯಾಕ್ಟ್ ಆಗಿದ್ದೀವಿ COVID-19 ಇಂದ. ಸೊ ಹಾಗಾಗಿ ಬಯೋ ಇಂಜಿನಿಯರಿಂಗ್ ಒಂದು ಎಮರ್ಜಿಂಗ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ನೀವು ಪಲ್ಸ್ ಆಕ್ಸಿಮೀಟರ್ ಇರುತ್ತಲ್ಲ, ಅದೆಲ್ಲ ಏನಂದ್ರೆ ಮೆಮ್ಸ್ ಅಂತ ಕರೀತಾರೆ, ಮೈಕ್ರೋ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ ಡಿವೈಸಸ್ ಅಂತ ಕರೀತಾರೆ ಅಥವಾ ಸರ್ವಿಸಸ್ ಅಂತ ಕರೀತಾರೆ. ಆ ಇದೆಲ್ಲ ನಿಮಗೆ ಬಯೋ ಇಂಜಿನಿಯರಿಂಗ್ ಅಲ್ಲಿ ಬರುತ್ತೆ. ಆಲ್ಸೋ DNA ಅನಾಲಿಸಿಸ್, ಇದೆಲ್ಲ ತುಂಬಾ ಇನ್ ಡೀಟೇಲ್ ಆಗಿ ನೀವು ಕಲಿತಾ ಹೋಗ್ತೀರಾ. ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಅಗೇನ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗ್ಲೋಬಲ್ ವಾರ್ಮಿಂಗ್ ಒಂದು ಬಿಗ್ ಕ್ವಶನ್ ಮಾರ್ಕ್ ಅಥವಾ ಪ್ರಾಬ್ಲಮ್ ನಮ್ಮ ಈ ಹ್ಯುಮ್ಯಾನಿಟಿಗೆ. ಸೊ ಹೇಗೆ ನಾವು ಎಫಿಷಿಯೆಂಟ್ ಆಗಿ ಎನ್ವಿರಾನ್ಮೆಂಟಲ್ಲಿರೋ ಗಾರ್ಬೇಜ್ನ ಹ್ಯಾಂಡಲ್ ಮಾಡೋದಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡೋದಿರ್ಬೋದು, ಇದೆಲ್ಲ ಟಾಪಿಕ್ನ ನೀವು ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ಅಲ್ಲಿ ಸ್ಟಡಿ ಮಾಡ್ತೀರಾ. ಅಂಡ್ ದೇರ್ ಆರ್ ಮಚ್ ಮೋರ್ ಬ್ರಾಂಚಸ್ ಲೈಕ್ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಇರ್ಬೋದು, ಕೆಮಿಕಲ್ ಇಂಜಿನಿಯರಿಂಗ್ ಇರ್ಬೋದು. ಇದೆಲ್ಲ ಕೆಲವು ಕಾಲೇಜಸ್ ನಿಮಗೆ ಕೋರ್ಸಸ್ ಆಫರ್ ಮಾಡ್ತಾರೆ. ಬಟ್ ಫ್ಯೂಚರ್ ಅಲ್ಲಿ ನಿಮಗೆ ತುಂಬಾ ಡಿಮ್ಯಾಂಡ್ ಇದೆ ಮತ್ತೆ ಯು ಹ್ಯಾವ್ ವೆರಿ ಗುಡ್ ಸ್ಕೋಪ್ ಬಿಕಾಸ್ ನಂಬರ್ ಆಫ್ ಪೀಪಲ್ ಹೂ ಆರ್ ಸ್ಟಡಿಂಗ್ ದಟ್ ವಿಲ್ ಬಿ ವೆರಿ ಲೆಸ್ ಅಲ್ಲ. ಹಾಗಾಗಿ ಗೊತ್ತಾಯ್ತಲ್ಲ? ಸೊ ಲೆಟ್ ಅಸ್ ಗೆಟ್ ಅ ಆನ್ಸರ್ ಫಾರ್ ಅವರ್ ಕ್ವೆಶನ್. ಯಾವ ಬ್ರಾಂಚ್ ಇಂಜಿನಿಯರಿಂಗ್ ಅಲ್ಲಿ ಬೆಸ್ಟ್? ವಿಚ್ ಬ್ರಾಂಚ್ ಇಸ್ ಗುಡ್ ಇನ್ ಇಂಜಿನಿಯರಿಂಗ್? ಓಕೆ, ಸೊ ಇದಕ್ಕೆ ಆನ್ಸರ್ನ ನಾವು ಕೆಲವೊಂದು ಪ್ಯಾರಾಮೀಟರ್ನ ಡಿಸ್ಕಸ್ ಮಾಡಿ ಅಲ್ಟಿಮೇಟ್ ಆಗಿ ಕನ್ಕ್ಲೂಷನ್ಗೆ ಬರೋಣ. ಎವ್ರಿ ಒನ್ ಹ್ಯಾಸ್ ಟು ವರ್ಕ್ ಇನ್ ಕಂಪ್ಯೂಟರ್. ಕರೆಕ್ಟ್ ಅಲ್ವಾ? ನೀವು ಮೆಕ್ಯಾನಿಕಲ್ ಓದ್ರಿ, ಎಲೆಕ್ಟ್ರಿಕಲ್ ಓದ್ಲಿ, ಎಲೆಕ್ಟ್ರಾನಿಕ್ಸ್ ಓದ್ಲಿ, ಸಿವಿಲ್ ಇಂಜಿನಿಯರಿಂಗ್ ಓದ್ಲಿ, ಅಥವಾ ಬಯೋ ಸೈನ್ಸ್ ಓದ್ಲಿ, ಎನ್ವಿರಾನ್ಮೆಂಟಲ್ ಓದ್ಲಿ, ಎಲ್ರೂ ಕಂಪ್ಯೂಟರಲ್ಲಿ ವರ್ಕ್ ಮಾಡೋದು. ಡೋಂಟ್ ಥಿಂಕ್ ದಟ್ ನಾನು ಮೆಕ್ಯಾನಿಕಲ್ ಓದ ತಕ್ಷಣ ನಾನು ಎಲ್ಲೋ ಫೌಂಡ್ರಿಲಿ ಹೋಗಿ ವರ್ಕ್ ಮಾಡಬೇಕಾಗುತ್ತೆ ಅಥವಾ ಸಾಲ್ಡ್ರಿಂಗ್ ಮಾಡಬೇಕಾಗತ್ತೆ ಅಂತ. ಬಟ್ ಎಸ್, ನಿಮಗೆ ಆ ಸ್ಕಿಲ್ಸ್ ಬೇಕಿರುತ್ತೆ. ಬಟ್ ಪ್ರಿಡಾಮಿನೆಂಟ್ಲಿ ಇವಾಗ ಡಿಸೈನಿಂಗ್ ಇರ್ಬೋದು, ಮಾಡಲಿಂಗ್ ಇರ್ಬೋದು, ಎಲ್ಲ 3D ಪ್ರಿಂಟಿಂಗ್ ಇರ್ಬೋದು, ಎಲ್ಲ ಕಂಪ್ಯೂಟರಲ್ಲೇ ನೀವು ಮಾಡಬೇಕಾಗತ್ತೆ. ನಿಮಗೆ ಕಂಪ್ಯೂಟರ್ ಸ್ಕಿಲ್ ವೆರಿ ಮಚ್ ಇಂಪಾರ್ಟೆಂಟ್. ಯು ಗೈಸ್ ಹ್ಯಾವ್ ಟು ಅವೇರ್ ಆಫ್ ಕಂಪ್ಯೂಟರ್. ಕರೆಕ್ಟ್ ಅಲ್ವಾ? ಆ್ಯಂಡ್ ದೇ ವಿಲ್ ಟೀಚ್ ಯು ಡ್ಯೂರಿಂಗ್ ಯುವರ್ ಸ್ಟಡೀಸ್. ಸೊ ದಿಸ್ ಇಸ್ ಒನ್ ಪ್ಯಾರಾಮೀಟರ್.
All branches has equal research opportunities. For example, post completion of your bachelor's ಅಥವಾ ಬಿ ಇ, ನೀವು ಎಂ ಟೆಕ್ ಇರ್ಬೋದು, ಎಂ ಎಸ್ ಇರ್ಬೋದು, ಎಂ ಎಸ್ ಸಿ ಇರ್ಬೋದು, ನೀವೇನಾರು ಪರ್ಸ್ಯೂ ಮಾಡಬೇಕು ಅಂದರೆ ಎಲ್ಲ ಬ್ರಾಂಚಸ್ ಅಲ್ಲೂ ಕೂಡ ಯು ಗೈಸ್ ಹ್ಯಾವ್ ವೆರಿ ಗುಡ್ ರಿಸರ್ಚ್ ಆಪರ್ಚುನಿಟೀಸ್. ಓಕೆನಾ? ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಇನ್ ಎ ಪರ್ಟಿಕ್ಯುಲರ್ ಬ್ರಾಂಚ್ ಯು ಹ್ಯಾವ್ ಮೋರ್ ಆಪರ್ಚುನಿಟಿ ಕಂಪೇರ್ಡ್ ಟು ಅದರ್ ಬ್ರಾಂಚಸ್. ಓಕೆ, ಸೊ ಹಾಗಾಗಿ ಎಲ್ಲ ಬ್ರಾಂಚಲ್ಲೂ ನಿಮಗೆ ರಿಸರ್ಚ್ ಮಾಡೋದಕ್ಕೆ ಈಕ್ವಲ್ ಆಪರ್ಚುನಿಟೀಸ್ ಇದೆ. ಹಾಗಾಗಿ ಎಲ್ಲ ಬ್ರಾಂಚನು ಈಕ್ವಲ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ನೋಡೋದಾದ್ರೆ, ಆಲ್ ಸ್ಟ್ರೀಮ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕಾಂಪಿಟೇಟಿವ್ ಸ್ಯಾಲರಿ. ಬಿಕಾಸ್ ಇಂಜಿನಿಯರಿಂಗ್ ಅನ್ನೋದು ವ್ಯಾಸ್ಟ್ ಸಬ್ಜೆಕ್ಟ್. ಜಸ್ಟ್ ಬಿಕಾಸ್ ಕಂಪ್ಯೂಟರ್ ಸೈನ್ಸ್ ಇಂದನೇ ಎಂಟೈರ್ ವರ್ಲ್ಡ್ ರನ್ ಆಗೋದಿಲ್ಲ. ಕಂಪ್ಯೂಟರ್ ಸೈನ್ಸಿಗೆ ನಮ್ಮದು ಎಲೆಕ್ಟ್ರಾನಿಕ್ಸ್ ಇನೋವೇಷನ್ ಬೇಕಾಗುತ್ತೆ. ಆಬ್ವಿಯಸ್ಲಿ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ಗೂ ಈಕ್ವಲ್ ಆಪರ್ಚುನಿಟಿ ಇರುತ್ತೆ. ಅದೇ ರೀತಿ ಮೆಕ್ಯಾನಿಕಲ್, ಸಿ ನೌ ಡೇಸ್ ಯು ಗೈಸ್ ಆರ್ ಆಫರಿಂಗ್ ಗೋಯಿಂಗ್ ಇನ್ ಕಿಯಾ ಕಾರ್, ಎಂ ಜಿ ಇರ್ಬೋದು, ಬಿ ಎಮ್ ಡಬ್ಲ್ಯೂ ಇರ್ಬೋದು, ಫೆರಾರಿ ಇರ್ಬೋದು. ಇದೆಲ್ಲ ನೋಡಿ ಆಟೋಮೇಟಿವ್ ಇಂಡಸ್ಟ್ರೀಸ್, ಅದು ಒಂದು ವೆರಿ ಗುಡ್ ಇಂಡಸ್ಟ್ರೀಸ್. ಅಗೇನ್ ನೀವು ಮೆಕ್ಯಾನಿಕಲ್ ಓದಿದ್ರು ಕೂಡ ಯು ಹ್ಯಾವ್ ವೆರಿ ಗುಡ್ ಡಿಮ್ಯಾಂಡ್. ಸಿವಿಲ್, ಆಲ್ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಇನೋವೇಷನ್ಸ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ ಇಸ್ ಬಿಕಾಸ್ ಆಫ್ ಸಿವಿಲ್ ಇಂಜಿನಿಯರ್ಸ್. ಕರೆಕ್ಟ್ ಅಲ್ವಾ? ಆಮೇಲೆ ಬಯೋ ಇಂಜಿನಿಯರಿಂಗ್ ಓದ್ತೀರಾ ಅಂತ ತಿಳ್ಕೊಳ್ಳಿ, ಅಥವಾ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಓದ್ತೀರಾ ಅಂತ ತಿಳ್ಕೊಳ್ಳಿ. ಕರೆಂಟ್ ಡೇಸ್ ಇಟ್ ಈಸ್ ಎ ಇನ್ ಐ ಬೂಮ್ ಆಕ್ಚುಲಿ, ಬಿಕಾಸ್ ದೇರ್ ಇಸ್ ಎ ವೆರಿ ಗುಡ್ ಶಾರ್ಟೇಜ್ ಆಫ್ ದ ಕ್ಯಾಂಡಿಡೇಟ್ಸ್ ಆಕ್ಚುಲಿ. ಹಾಗಾಗಿ ಎಲ್ಲ ಸ್ಟ್ರೀಮಲ್ಲಿರೋ ಕ್ಯಾಂಡಿಡೇಟ್ಸ್ಗೂ ಒಳ್ಳೆ ಕಾಂಪಿಟೇಟಿವ್ ಸ್ಯಾಲ್ರಿ ಸಿಗುತ್ತೆ, ಪ್ರೊವೈಡೆಡ್ ನೀವು ಆ ಪರ್ಟಿಕ್ಯುಲರ್ ಬ್ರಾಂಚ್ನ ಕರೆಕ್ಟಾಗಿ ಓದಿರಬೇಕು. ಯು ಡೋಂಟ್ ಹ್ಯಾವ್ ಟು ಬಿ ಎಕ್ಸ್ಪರ್ಟ್, ಯು ಜಸ್ಟ್ ಹ್ಯಾವ್ ಟು ಹ್ಯಾವ್ ಎ ಬೇಸಿಕ್ ರಿಕ್ವೈರ್ಡ್ ನಾಲೆಡ್ಜ್. ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ಆಬ್ವಿಯಸ್ಲಿ ನಿಮ್ಮ ಸರ್ವಿಸ್ ಪ್ರೊವೈಡರ್ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ ಕಂಪ್ನಿ ನಿಮ್ಮನ್ನ ಟ್ರೈನ್ ಮಾಡುತ್ತೆ. ಓಕೆ, ಸೊ ಲಾಟ್ ಆಫ್ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್ ಇನ್ ಆಲ್ ದ ಏರಿಯಾಸ್. ಸೊ ವಿ ಹ್ಯಾವ್ ಟು ಫೈಂಡ್ ಸೊಲ್ಯೂಷನ್ ಫಾರ್ ದ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಫಾರ್ ದ ಕಾಮನ್ ಮ್ಯಾನ್ ಅಂಡ್ ಟು ದ ಸೊಸೈಟಿ. ಸೊ ಹಾಗಾಗಿ ಎಲ್ಲ ಏರಿಯಾದಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ನಮಗೆ ಎಲ್ಲ ಬ್ರಾಂಚಸ್ಸಲ್ಲೂ ಈಕ್ವಲ್ ಆಪರ್ಚುನಿಟಿ ಇದೆ, ಈಕ್ವಲ್ ಸ್ಯಾಲ್ರಿ ಇದೆ, ಈಕ್ವಲ್ ಡಿಮ್ಯಾಂಡ್ ಇದೆ. ಸೊ ಇಂಜಿನಿಯರಿಂಗಲ್ಲಿ ಯಾವುದೇ ಒಂದು ಬ್ರಾಂಚ್ ದೊಡ್ಡದಲ್ಲ ಅಥವಾ ಯಾವುದೇ ಒಂದು ಬ್ರಾಂಚ್ ಚಿಕ್ಕದಲ್ಲ. ಯಾವ ಬ್ರಾಂಚ್ ಸಿಕ್ಕಿದ್ರು ಚೂಸ್ ಮಾಡಿ, ಬಟ್ ನಿಮ್ದೇ ಆದಂಥ ಒಂದು ಪ್ರಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಓದಬೇಕು ಅಂತ ತುಂಬ ಆಸಕ್ತಿ ಇರುತ್ತೆ, ಫೈಂಡ್ ಎ ಬೆಸ್ಟ್ ಸೂಟೆಡ್ ಕಾಲೇಜ್ ಅಂಡ್ ಜಾಯಿನ್ ದೇರ್. ಕೆಲವೊಬ್ಬರಿಗೆ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತ ಇರುತ್ತೆ, ಬಿಕಾಸ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಕೋಡಿಂಗ್ ಅಥವಾ ಸಮಥಿಂಗ್ ದೇ ವಾಂಟೆಡ್ ಟು ಡೂ ವಿತ್ ಕಂಪ್ಯೂಟರ್. ಲೆಟ್ ದೆಮ್ ಜಾಯಿನ್. ಆರ್ ಎಲ್ಸ್ there are some people who wanted to get into engineering in electronics and communication, because nandu electronics and communication, I really wanted to pursue my engineering in electronics and communication branch. So ಹಾಗಾಗಿ ನಾನು ಥರ್ಡ್ ರೌಂಡ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನ ಜಾಯ್ನ್ ಆಗಿದ್ದು, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಎವ್ರಿ ಬ್ರಾಂಚ್ ಆಸ್ ಈಕ್ವಲ್ ಆಪರ್ಚುನಿಟಿ, ಡೋಂಟ್ ಥಿಂಕ್ ಲೈಕ್ ದಟ್. ಸೊ ನೀವೇನಾರ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತ ಬಯಸ್ತಿದ್ರೆ ಅಥವಾ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿದ್ರೆ, ಯು ಕ್ಯಾನ್, ಮೇನ್ ಥಿಂಗ್ ಇಸ್ ಫಸ್ಟ್ ಪ್ರಿಫರೆನ್ಸ್. ನಿಮ್ದು ಯಾವುದೋ ಒಂದು ಬ್ರಾಂಚ್ ಇರುತ್ತೆ, ಪರ್ಟಿಕ್ಯುಲರ್ ಕಾಲೇಜ್ ಇರುತ್ತೆ, ಆ ಪರ್ಟಿಕ್ಯುಲರ್ ಬ್ರಾಂಚ್ ಮತ್ತೆ ಕಾಲೇಜ್ನ ಚೂಸ್ ಮಾಡಿ ಸಿಕ್ಕಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಒಳ್ಳೆ ಕಾಲೇಜಲ್ಲೇ ನಿಮಗೆ ಬೇರೆ ಬ್ರಾಂಚ್, ಆಲ್ಟರ್ನೇಟಿವ್ ಬ್ರಾಂಚನ್ನು ನೀವು ಫ್ಲೆಕ್ಸಿಬಲ್ ಆಗಿರಿ. ಬಿಕಾಸ್ ಕೆಲವೊಂದು ಒಳ್ಳೆ ಕಾಲೇಜಸ್ ಅಲ್ಲಿ ನೀವು ಜಾಯ್ನ್ ಆದರೆ, ಯಾವುದೇ ಬ್ರಾಂಚ್ ಜಾಯ್ನ್ ಆದ್ರೂ ದೇ ವಿಲ್ ಮೇಕ್ ಶೂರ್ ದಟ್ ಯು ಆರ್ ಅಪ್ ಟು ದ ಇಂಡಸ್ಟ್ರೀಸ್ ಎಕ್ಸ್ಪೆಕ್ಟೇಷನ್, ಗೊತ್ತಾಯ್ತಲ್ಲ. ಆಮೇಲೆ ನಿಮ್ದು ಹೈಯರ್ ಸ್ಟಡೀಸ್ಗೂ ಒಳ್ಳೆ ಪ್ರೊಫೈಲ್ ಹ್ಯಾಂಡಲ್ ಆಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಸ್ಪೆಸಿಫಿಕ್ ಬ್ರಾಂಚೇ ಬೇಕು, ನಾನು ಬೇರೆ ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಟ್. ಆರ್ ಎಲ್ಸ್ ನಿಮಗೆ ಇಲ್ಲ, ನಾನು ಯಾವುದೋ ಒಂದು ಬ್ರಾಂಚ್ನ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಅಂದರೆ ನನಗೆ ಬೇಕಾದ್ರೆ ಈ ವಿಡಿಯೋ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ದಟ್ ಐ ವಿಲ್ ಪ್ರಿಪೇರ್ ಎ ಡೆಡಿಕೇಟೆಡ್ ವಿಡಿಯೋ ಆನ್ ದಟ್ ಆ್ಯಂಡ್ ಐ ವಿಲ್ ಬಿ ಇನ್ ಎ ಪೊಸಿಷನ್ ಟು ಹೆಲ್ಪ್ ಯು. ಆರ್ ಎಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಸೀನಿಯರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಬ್ಲೈಂಡ್ ಆಗಿ ನೀವು ಚೂಸ್ ಮಾಡಿ ಡಿಸೈಡ್ ಮಾಡಿ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಜಸ್ಟ್ ಒಂದ್ಸರಿ ಕನ್ಸಲ್ಟ್ ಮಾಡಿ, ಬಿಕಾಸ್ ಯು ಗೈಸ್ ವಿಲ್ ನಾಟ್ ಹ್ಯಾವ್ ಎನಫ್ ಎಕ್ಸ್ಪೋಜರ್ ಟು ದ ಇಂಡಸ್ಟ್ರಿ. ಕರೆಕ್ಟ್ ಅಲ್ವಾ? ಆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋರು ಅಥವಾ ಅಲ್ಲಿ ಈ ಎಕ್ಸ್ಪೀರಿಯನ್ಸ್ ಇರೋರನ್ನ ನೀವು ಕೇಳಿದ್ರೆ ಅವರೊಂದು ಗೈಡೆನ್ಸ್ ಕೊಡ್ತಾರೆ. ಪೋಸ್ಟ್ ದಟ್ ಯು ಕ್ಯಾನ್ ಕನ್ಸಲ್ಟ್ ವಿತ್ ಯುವರ್ ಪೇರೆಂಟ್ಸ್ ಅಂಡ್ ಟೇಕ್ ಎ ಡಿಸಿಷನ್. ಸೊ ಹೋಪ್ ಯು ಆಲ್ ಹವ್ ಗಾಟ್ ಆನ್ಸರ್ ಫಾರ್ ಅವರ್ ಕ್ವಶನ್ಸ್. ಆಲ್ ಬ್ರಾಂಚಸ್ ಆರ್ ಈಕ್ವಲಿ ಗುಡ್, ಗೊತ್ತಾಯ್ತಲ್ಲ. ಇಂಜಿನಿಯರಿಂಗ್ ಅಲ್ಲಿ ಆಲ್ ಬ್ರಾಂಚಸ್ ಆರ್ ಈಕ್ವಲಿ ಗುಡ್. ಮೇನ್ ಪ್ರಿಫರೆನ್ಸ್ ಏನಂದ್ರೆ ನಿಮಗೆ ಪ್ಯಾಷನ್ ಯಾವ್ದ್ರ ಕಡೆ ಇದೆ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಚೂಸ್ ಮಾಡಿ. ದೆನ್ ಆಬ್ವಿಯಸ್ಲಿ ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಸಕ್ಸಸ್ ಇನ್ ಯುವರ್ ಕೆರಿಯರ್ ಅಥವಾ ಈವನ್ ಯುವರ್ ಎಜುಕೇಶನಲ್ ಜರ್ನಿ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. Still, if you guys have any questions, write your questions in the comment section below so that I will be happy to answer all your questions, and if it is needed I will prepare a dedicated video. So also ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಹ್ಯಾವ್ ಎ ಗುಡ್ ಒನ್ ಫ್ರೆಂಡ್ಸ್.